ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಬ್ಲಾಗ್ ಚಲಾಲತ್ತದ ರಾತ್ರಿ. ಇವತ್ತು ನಾವು ಹೊರಗೆ ಹೋಟೆಲ್ಗೆ ಊಟಕ್ಕೆ ನಡೆದೀವಿ. ಸೊ ಬನ್ನಿ ನೋಡಮ್ಮಿ. ನಾವು ಪ್ಯಾರಡೈಸ್ ಹೋಟೆಲಿಗೆ ಹೋಗಿದ್ದೆವು. ಇದರದ್ದು ಫರ್ನಿಚರ್ ನೋಡಿ ಫುಲ್ ಮಸ್ತ. ಫರ್ನಿಚರ್ ಜೊತೆ ನಂದು ವೈಬ ಮ್ಯಾಚ್ ಆಲತ್ತಿತ್ತು. ಫೈನಲಿ ಪ್ಲೇಟ್ ಹಚ್ಚಿದ್ರು ಊಟಕ್ಕೆ. ಹೊಸೂರೇ ಭಾಳ ಅಂದ್ರೆ ಭಾಳ ಆಗ್ಯವು. ನಮ್ದು ಆರ್ಡರ್ ಬಂತು ಬಟರ್ ಪನ್ನೀರ್ ಮಸಾಲ ಮತ್ತು ಹೈದ್ರಾಬಾದಿ ಚಿಕನ್. ಫಸ್ಟ್ ಬಟರ್ ಚಿಕನ್ ಮಸಾಲ ಸರ್ವ್ ಮಾಡ್ತಾರೆ, ಸೆಕೆಂಡ್ ಹೈದ್ರಾಬಾದಿ ಚಿಕನ್ ಸರ್ವ್ ಮಾಡ್ತಾರೆ. ಫಸ್ಟ್ ಬಟರ್ ಚಿಕನ್ ಮಸಾಲ ಟ್ರೈ ಮಾಡ್ದ, ಟೇಸ್ಟ್ ಆಸಮ್ ಇತ್ತು. ಸೆಕೆಂಡ್ ಹೈದ್ರಾಬಾದಿ ಚಿಕನ್ ಟ್ರೈ ಮಾಡ್ದ, ಹೈದ್ರಾಬಾದ್ ಊಟನೇ ಬೇರೆ, ಬಟರ್ ಚಿಕನ್ ಕಿಂತ ಟೇಸ್ಟ್ ನಂಗೆ ಅದೇ ಅನ್ನಿಸ್ತು. ಥರ್ಡ್ ಐಟಮ್ ನಾವು ಸುಕ್ಕ ಚಿಕನ್ ತರಿಸಿದೆವು, ಇದೂ ಟೇಸ್ಟಿ ಇತ್ತು. ಸೊ ಫೈನಲಿ ನಮ್ಮದು ಊಟ ಆಯಿತು. ಪ್ಯಾರಡೈಸ್ ಹೋಟೆಲ್ ಬಿರಿಯಾನಿ ಸಲಕ ಭಾಳ ಫೇಮಸ್ ಅದ. ನಾವು ಬಿರಿಯಾನಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಫೈನಲಿ ನಾವು ಮ್ಯಾಂಗೋ ಐಸ್ ಕ್ರೀಮ್ ಆರ್ಡರ್ ಮಾಡ್ದೆ. ಚಾಕ್ಲೇಟ್ ಇಲ್ಲಂತ, ವೆನಿಲಾನು ಇಲ್ಲಂತ, ಬರೀ ಬ್ಲ್ಯಾಕ್ ಕರೆಂಟ್ ಮ್ಯಾಂಗೋ ಅದ ಅಂತ. ಸೊ ಆಪ್ಷನ್ ಇಲ್ಲಿ ಯಾವ್ದು ಇದು ಡೆಸರ್ಟ್ನಾಗ ಆಪ್ಷನ್ ಇದ್ದಿದ್ದಿಲ್ಲ, ಅದಕ್ಕೆ ಮ್ಯಾಂಗೋ ಐಸ್ ಕ್ರೀಮ್ ಆರ್ಡರ್ ಮಾಡ್ದೆ. ಇಲ್ಲಿನ ಮ್ಯಾಂಗೋ ಐಸ್ ಕ್ರೀಮು ಭಾಳ ಟೇಸ್ಟಿ ಇತ್ತು. ಇಂಟೀರಿಯರ್ ಡಿಸೈನ್ ಫುಲ್ ಮಸ್ತ್ ಇತ್ತು. ಸೋಪ್ ತಿಂಡಿ ಇವತ್ತಿನ ನಮ್ಮದು ಪಾರ್ಟಿ ಎಂಡ್ ಮಾಡ್ತೀನಿ. ಸೊ ಫೈನಲಿ ನಾವು ಮನೆಗೆ ಬಂದೆವು. ನೀವು ನಮ್ಮದು ಮೊದಲಿನ ವೀಡಿಯೋಸ್ನಾಗ ನೋಡಿರಾಯ್ತು. ನಮ್ಮ ಬೇಬಿಗೆ 3-4 ಡೇಸ್ ಆ್ಯಂಟಿಬಯೋಟಿಕ್ ಕೊಡ್ಲತ್ತಿದ್ದೆವು, ಬಟ್ ಅದಕ್ಕೆ ಆರಾಮಾಗಲಿಲ್ಲ. ಸೊ ನಾವು ಡಾಕ್ಟರೇ ಚೇಂಜ್ ಮಾಡಿಬಿಟ್ಟ. ಇವತ್ತು ನಾ ಬೇರೆ ಡಾಕ್ಟರ್ ಬಳಿ ಹೋಗಿದ್ದ. ಅವ್ರು ನಮಗೆ ಸಿರಪ್ ಆ್ಯಂಟಿಬಯೋಟಿಕ್ ಕೊಟ್ಟಾರ. ಆಯ್ತಾಯ್ತು, ಚಲೋ ಇತ್ತು.